ಈ ನಡುವೆ ರಾಷ್ಟ್ರೀಯ ಮಹಿಳಾ ಆಯೋಗ ಇದೀಗ ಎಂಟ್ರಿ ಕೊಟ್ಟಿದೆ. ರಾಜ್ಯ ಮಹಿಳಾ ಆಯೋಗ ದೂರಿನ ಹಿನ್ನೆಲೆಯಲ್ಲಿ SIT ತನಿಖೆಗೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡ್ತು, SITಯನ್ನು ರಚನೆ ಮಾಡಿತು. ಇದೀಗ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿರುವಂಥದ್ದು ಭಾಳ ಮುಖ್ಯವಾಗಿ ಒಂದು ಶಾಕಿಂಗ್ ನ್ಯೂಸ್ ಇದೆ. ಇಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೀತಾ ಇದೆ. ನಿಮ್ಗೆ ಗೊತ್ತಿದೆ, ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ ಇದೀಗ ರಾಷ್ಟ್ರೀಯ ಮಹಿಳಾ ಆಯೋಗ. ಏನದು? ಸಂತ್ರಸ್ತೆಯರ ಮೇಲೆ ಒತ್ತಡ ಹೇರಲಾಗ್ತಾ ಇದೆಯಂತೆ. ಅರ್ಥ ಆಯ್ತಾ ನಿಮಗೇನು ಅಂತ? ಈಗ ವಿಡಿಯೋದಲ್ಲಿ ಕಾಣಿಸ್ಕೊಂಡ್ರಲ್ಲ ಹೆಣ್ಮಕ್ಳು, ಆ ಹೆಣ್ಮಕ್ಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರಂತೆ. ಏನು? ಕೊಡಿ 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 ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಡಿ. ಇಲ್ಲಿ ತನಕ ಒಬ್ಬ ಸಂತ್ರಸ್ತೆ ಕೂಡ ದೂರು ಕೊಡಲು ಮುಂದಾಗಿಲ್ಲ. ರೇವಣ್ಣ ವಿಚಾರದಲ್ಲಿ ದೂರು ಕೊಟ್ಟಿರೋದು ಬೇರೆ, ಅದು ಕಿಡ್ನಾಪ್ ಕೇಸ್. ಆಮೇಲೆ ಮೈ ಮುಟ್ಟಿದ್ದಾರೆ ಮತ್ತೊಂದು, ಅದು ಬೇರೆ. ಈಗ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋದಲ್ಲಿ ಕಾಣಿಸಿಕೊಂಡ ಮಹಿಳೆಯರ ಮೇಲೆ ಒತ್ತಡ ಹೇರಿ ದೂರು ಕೊಡಿ ಅಂತ ಹೇಳ್ತಾ ಇದ್ದಾರಂತೆ. ಅಲ್ಲೊಂದು ಟೋಲ್ ಫ್ರೀ ನಂಬರನ್ನು ಸರ್ಕಾರ ರಚನೆ ಮಾಡಿದೆ. ಇಲ್ಲಿ ತನಕ ಯಾವೊಬ್ಬ ಮಹಿಳೆಯಿಂದ ಕೂಡ ಅಲ್ಲಿ ಕಂಪ್ಲೇಂಟ್ ಬಂದಿಲ್ಲ ಅನ್ನುವಂಥದ್ದು. ಕಂಪ್ಲೇಂಟ್ ಬಂದಿದೆ, ಆದರೆ ಇದಕ್ಕೆ ಸಂಬಂಧಪಟ್ಟವರಲ್ಲ ಅಂತ. ಪ್ರಜ್ವಲ್ ವಿರುದ್ಧ ಸುಳ್ಳು ದೂರು ನೀಡಲು ಒತ್ತಡ ಬರ್ತಾ ಇದೆಯಂತೆ. ಇದನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳ್ತಾ ಇದೆ. ಸಿವಿಲ್ ಉಡುಗೆಯಲ್ಲಿದ್ದ ಮೂವರಿಂದ ಒತ್ತಡ. ಸಿವಿಲ್ ಉಡುಗೆಯಲ್ಲಿದ್ದ ಅಂತಂದರೆ ಪೊಲೀಸರು, ಸಿವಿಲ್ ಡ್ರೆಸ್ಸಲ್ಲಿ ಬಂದರು ಅಂತ ಹೇಳ್ತಾರಲ್ಲ, ಅವ್ರು ಹೇಳ್ತಾರಂತೆ, ನಾವು ಪೊಲೀಸ್ ಡ್ರೆಸ್ ಹಾಕೊಂಡು ಬಂದಿಲ್ಲ, ನೋಡಿ ನೀವು ಕಂಪ್ಲೇಂಟ್ ಕೊಡಿ ಇದರ ವಿರುದ್ಧ ಅಂತೇಳಿ ಆ ಹೆಣ್ಣು ಮಕ್ಕಳು, ಆ ವಿಡಿಯೋದಲ್ಲಿದ್ದ ಕೆಲವು ಹೆಣ್ಣು ಮಕ್ಕಳಿಗೆ ಈ ರೀತಿ ಒತ್ತಡ ಹಾಕ್ತಾ ಇದ್ದಾರಂತೆ. ಇದನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ಗಂಭೀರವಾಗಿ ಆರೋಪ ಮಾಡಿದೆ. ನೋಡಿ, ನೀವು ನಾವಿರೋದು ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಮತ್ತೊಂದಾಗಿದೆ, ಮಗದೊಂದಾಗಿದೆ, ಶೋಷಣೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಿದೆ. ಎಲ್ಲವೂ ಕೂಡ ಸುದ್ದಿ ಬರ್ತಾ ಇದೆ. ಆದರೆ ಮಹಿಳೆಯರು ಕಂಪ್ಲೇಂಟ್ ಕೊಡಬೇಕು, ನೀವು ಕಂಪ್ಲೇಂಟ್ ಕೊಡಿ ಅಂತೇಳಿ ಒತ್ತಡ ಹೇರುವಂಗಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡಿದೆ. ಸಂತ್ರಸ್ತೆಯೊಬ್ಬರ ಹೇಳಿಕೆ ಆಧರಿಸಿ ಆಯೋಗ ಈ ಆರೋಪವನ್ನು ಮಾಡಿದೆ. ಈ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಯಾರೊಬ್ಬಳು ಹೆಣ್ಣುಮಗಳು ಹೇಳಿದ್ದಾರಂತೆ, ಅಪರಿಚಿತ ನಂಬರ್ಗಳಿಂದ ಕರೆಗಳು ಬರ್ತಾ ಇದ್ದವು ಅಂತೇಳಿ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳ್ತಾ ಇದೆ. ದೂರು ನೀಡುವಂತೆ ನಮಗೆ ಬೆದರಿಕೆ ಒಡ್ತಾ ಇದ್ದಾರೆ ಪೊಲೀಸರು, ಅಂದರೆ ಸಿವಿಲ್ ಡ್ರೆಸ್ಸಲ್ಲಿರೋ ಪೊಲೀಸರು. ಸಂತ್ರಸ್ತೆ ತನಗೆ ಕುಟುಂಬಕ್ಕೆ ರಕ್ಷಣೆ ಬೇಕು ಅಂತೇಳಿ ನಮ್ಮನ್ನು ಕೇಳ್ಕೊಂಡಿದ್ದಾರೆ ಅಂಥೇಳಿ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳಿದೆ. ನೋಡಿ, ರಾಜ್ಯ ಮಹಿಳಾ ಆಯೋಗ ದೂರು ಕೊಟ್ಟಿದ್ದು, ಆ ದೂರಿನ ಹಿನ್ನೆಲೆಯಲ್ಲಿ SIT ರಚನೆ ಆಯಿತು. ಇದೀಗ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಒಂದು ಹೆಣ್ಮಗಳು ದೂರು ಮಾಡಿದೆಯಂತೆ. ನೋಡಿ, ನಮ್ಮ ಬಳಿಗೆ ಕೆಲವರು ಬರ್ತಾ ಇದ್ದಾರೆ, ಆ್ಯಸ್ ಯೂಶುವಲ್ ಸಾಧಾರಣ ಡ್ರೆಸ್ ಹಾಕೊಂಡು ಬರ್ತಾ ಇದ್ದಾರೆ. ನಿಜವಾಗಿ ನೋಡಿದ್ರೆ ಅವರು ಪೊಲೀಸರು ನಮಗೆ ದೂರು ಕೊಡಿ ಅಂತ ನಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ಈವರೆಗೆ 700 ಮಹಿಳೆಯರಿಂದ ಆನ್ಲೈನ್ ದೂರು. ಹಾಗಿದ್ರೆ ದೂರು ಬಂದಿಲ್ವಾ? ಒಂದು ಟೋಲ್ ಫ್ರೀ ನಂಬರ್ ಹಾಕಿದ್ದಾರಲ್ಲ ಕರ್ನಾಟಕ ಗೌರ್ಮೆಂಟ್ ಕೂಡ, ಬಂದಿದೆ ಅಂತೆ. ಇಲ್ಲಿ ತನಕ 700 ಮಹಿಳೆಯರಿಂದ ದೂರು ಬಂದಿದೆ. ಅವರಿಗೂ ಪ್ರಾಥಮಿಕ ದೂರುದಾರಳಿಗೂ ಸಂಬಂಧವಿಲ್ಲ. ಈಗ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಬರುವಂಥ ದೂರಿಗೂ ಈ ದೂರಿಗೂ ಸಂಬಂಧವಿಲ್ಲ. ದೂರು ಕೊಟ್ಟವರೆಲ್ಲರೂ ಒಂದೇ ಸಂಘಟನೆಯವರು, ಎಲ್ಲರೂ ಒಂದೇ ಸಂಘಟನೆ ಸಾಮಾಜಿಕ ಕಾರ್ಯಕರ್ತೆಯರು ಅಂತ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳಿದೆ. ಬನ್ನಿ ಮುಂದಿನ ಸುದ್ದಿಯತ್ತ ಗಮನಿಸೋಣ. ಈ ನಡುವೆ ರಾಷ್ಟ್ರೀಯ ಮಹಿಳಾ ಆಯೋಗ ಇದೀಗ ಎಂಟ್ರಿ ಕೊಟ್ಟಿದೆ. ರಾಜ್ಯ ಮಹಿಳಾ ಆಯೋಗ ದೂರಿನ ಹಿನ್ನೆಲೆಯಲ್ಲಿ SIT ತನಿಖೆಗೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡ್ತು, SITಯನ್ನು ರಚನೆ ಮಾಡಿತು. ಇದೀಗ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿರುವಂಥದ್ದು ಭಾಳ ಮುಖ್ಯವಾಗಿ ಒಂದು ಶಾಕಿಂಗ್ ನ್ಯೂಸ್ ಇದೆ. ಇಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೀತಾ ಇದೆ. ನಿಮ್ಗೆ ಗೊತ್ತಿದೆ, ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ ಇದೀಗ ರಾಷ್ಟ್ರೀಯ ಮಹಿಳಾ ಆಯೋಗ. ಏನದು? ಸಂತ್ರಸ್ತೆಯರ ಮೇಲೆ ಒತ್ತಡ ಹೇರಲಾಗ್ತಾ ಇದೆಯಂತೆ. ಅರ್ಥ ಆಯ್ತಾ ನಿಮಗೇನು ಅಂತ? ಈಗ ವಿಡಿಯೋದಲ್ಲಿ ಕಾಣಿಸ್ಕೊಂಡ್ರಲ್ಲ ಹೆಣ್ಮಕ್ಳು, ಆ ಹೆಣ್ಮಕ್ಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರಂತೆ. ಏನು? ಕೊಡಿ 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 ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಡಿ. ಇಲ್ಲಿ ತನಕ ಒಬ್ಬ ಸಂತ್ರಸ್ತೆ ಕೂಡ ದೂರು ಕೊಡಲು ಮುಂದಾಗಿಲ್ಲ. ರೇವಣ್ಣ ವಿಚಾರದಲ್ಲಿ ದೂರು ಕೊಟ್ಟಿರೋದು ಬೇರೆ, ಅದು ಕಿಡ್ನಾಪ್ ಕೇಸ್. ಆಮೇಲೆ ಮೈ ಮುಟ್ಟಿದ್ದಾರೆ ಮತ್ತೊಂದು, ಅದು ಬೇರೆ.
ಈಗ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋದಲ್ಲಿ ಕಾಣಿಸಿಕೊಂಡ ಮಹಿಳೆಯರ ಮೇಲೆ ಒತ್ತಡ ಹೇರಿ ದೂರು ಕೊಡಿ ಅಂತ ಹೇಳ್ತಾ ಇದ್ದಾರಂತೆ. ಅಲ್ಲೊಂದು ಟೋಲ್ ಫ್ರೀ ನಂಬರನ್ನು ಸರ್ಕಾರ ರಚನೆ ಮಾಡಿದೆ. ಇಲ್ಲಿ ತನಕ ಯಾವೊಬ್ಬ ಮಹಿಳೆಯಿಂದ ಕೂಡ ಅಲ್ಲಿ ಕಂಪ್ಲೇಂಟ್ ಬಂದಿಲ್ಲ ಅನ್ನುವಂಥದ್ದು. ಕಂಪ್ಲೇಂಟ್ ಬಂದಿದೆ, ಆದರೆ ಇದಕ್ಕೆ ಸಂಬಂಧಪಟ್ಟವರಲ್ಲ ಅಂತ. ಪ್ರಜ್ವಲ್ ವಿರುದ್ಧ ಸುಳ್ಳು ದೂರು ನೀಡಲು ಒತ್ತಡ ಬರ್ತಾ ಇದೆಯಂತೆ. ಇದನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳ್ತಾ ಇದೆ. ಸಿವಿಲ್ ಉಡುಗೆಯಲ್ಲಿದ್ದ ಮೂವರಿಂದ ಒತ್ತಡ. ಸಿವಿಲ್ ಉಡುಗೆಯಲ್ಲಿದ್ದ ಅಂತಂದರೆ ಪೊಲೀಸರು, ಸಿವಿಲ್ ಡ್ರೆಸ್ಸಲ್ಲಿ ಬಂದರು ಅಂತ ಹೇಳ್ತಾರಲ್ಲ, ಅವ್ರು ಹೇಳ್ತಾರಂತೆ ನಾವು ಪೊಲೀಸ್ ಡ್ರೆಸ್ ಹಾಕೊಂಡು ಬಂದಿಲ್ಲ, ನೋಡಿ ನೀವು ಕಂಪ್ಲೇಂಟ್ ಕೊಡಿ ಇದರ ವಿರುದ್ಧ ಅಂತೇಳಿ ಆ ಹೆಣ್ಣು ಮಕ್ಕಳು, ಆ ವಿಡಿಯೋದಲ್ಲಿದ್ದ ಕೆಲವು ಹೆಣ್ಣು ಮಕ್ಕಳಿಗೆ ಈ ರೀತಿ ಒತ್ತಡ ಹಾಕ್ತಾ ಇದ್ದಾರಂತೆ. ಇದನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ಗಂಭೀರವಾಗಿ ಆರೋಪ ಮಾಡಿದೆ. ನೋಡಿ, ನೀವು ನಾವಿರೋದು ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಮತ್ತೊಂದಾಗಿದೆ, ಮಗದೊಂದಾಗಿದೆ, ಶೋಷಣೆ ಆಗಿದೆ, ಎಲ್ಲವೂ ಕೂಡ ಸುದ್ದಿ ಬರ್ತಾ ಇದೆ. ಆದರೆ ಮಹಿಳೆಯರು ಕಂಪ್ಲೇಂಟ್ ಕೊಡಬೇಕು, ನೀವು ಕಂಪ್ಲೇಂಟ್ ಕೊಡಿ ಅಂತೇಳಿ ಒತ್ತಡ ಹೇರುವಂಗಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡಿದೆ. ಸಂತ್ರಸ್ತೆಯೊಬ್ಬರ ಹೇಳಿಕೆ ಆಧರಿಸಿ ಆಯೋಗ ಈ ಆರೋಪವನ್ನು ಮಾಡಿದೆ. ಈ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಯಾರೊಬ್ಬಳು ಹೆಣ್ಣುಮಗಳು ಹೇಳಿದ್ದಾರಂತೆ, ಅಪರಿಚಿತ ನಂಬರ್ಗಳಿಂದ ಕರೆಗಳು ಬರ್ತಾ ಇದ್ದವು ಅಂತೇಳಿ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳ್ತಾ ಇದೆ. ದೂರು ನೀಡುವಂತೆ ನಮಗೆ ಬೆದರಿಕೆ ಒಡ್ತಾ ಇದ್ದಾರೆ ಪೊಲೀಸರು, ಅಂದರೆ ಸಿವಿಲ್ ಡ್ರೆಸ್ಸಲ್ಲಿರೋ ಪೊಲೀಸರು. ಸಂತ್ರಸ್ತೆ ತನಗೆ ಕುಟುಂಬಕ್ಕೆ ರಕ್ಷಣೆ ಬೇಕು ಅಂತೇಳಿ ನಮ್ಮನ್ನು ಕೇಳ್ಕೊಂಡಿದ್ದಾರೆ ಅಂಥೇಳಿ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳಿದೆ. ನೋಡಿ, ರಾಜ್ಯ ಮಹಿಳಾ ಆಯೋಗ ದೂರು ಕೊಟ್ಟಿದ್ದು, ಆ ದೂರಿನ ಹಿನ್ನೆಲೆಯಲ್ಲಿ ಸೈಟ್ ರಚನೆ ಆಯಿತು. ಇದೀಗ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಒಂದು ಹೆಣ್ಮಗಳು ದೂರು ಮಾಡಿದೆಯಂತೆ. ನೋಡಿ, ನಮ್ಮ ಬಳಿಗೆ ಕೆಲವರು ಬರ್ತಾ ಇದ್ದಾರೆ, ಆ್ಯಸ್ ಯೂಶುವಲ್ ಸಾಧಾರಣ ಡ್ರೆಸ್ ಹಾಕೊಂಡು ಬರ್ತಾ ಇದ್ದಾರೆ. ನಿಜವಾಗಿ ನೋಡಿದ್ರೆ ಅವರು ಪೊಲೀಸರು ನಮಗೆ ದೂರು ಕೊಡಿ ಅಂತ ನಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ಈವರೆಗೆ 700 ಮಹಿಳೆಯರಿಂದ ಆನ್ಲೈನ್ ದೂರು. ಹಾಗಿದ್ರೆ ದೂರು ಬಂದಿಲ್ವಾ? ಒಂದು ಟೋಲ್ ಫ್ರೀ ನಂಬರ್ ಹಾಕಿದ್ದಾರಲ್ಲ ಕರ್ನಾಟಕ ಗೌರ್ಮೆಂಟ್ ಕೂಡ, ಬಂದಿದೆ ಅಂತೆ. ಇಲ್ಲಿ ತನಕ 700 ಮಹಿಳೆಯರಿಂದ ದೂರು ಬಂದಿದೆ. ಅವರಿಗೂ ಪ್ರಾಥಮಿಕ ದೂರುದಾರಳಿಗೂ ಸಂಬಂಧವಿಲ್ಲ. ಈಗ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಬರುವಂಥ ದೂರಿಗೂ ಈ ದೂರಿಗೂ ಸಂಬಂಧವಿಲ್ಲ. ದೂರು ಕೊಟ್ಟವರೆಲ್ಲರೂ ಒಂದೇ ಸಂಘಟನೆಯವರು, ಎಲ್ಲರೂ ಒಂದೇ ಸಂಘಟನೆ ಸಾಮಾಜಿಕ ಕಾರ್ಯಕರ್ತೆಯರು ಅಂತ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳಿದೆ. ಬನ್ನಿ ಮುಂದಿನ ಸುದ್ದಿ ಗಮನಿಸೋಣ.